ಈಗಾಗಲೇ ದಸರಾ ವಿಚಾರ ಅಥವಾ ದಸರಾ ಉದ್ಘಾಟನೆ ವಿಚಾರ ಕೋರ್ಟ್ ಮೆಟ್ಟಿಲನ್ನು ಹತ್ತಿದೆ. ಇದರ ನಡುವೆ ಈ ಒಂದು ಪ್ರಕರಣದ ವಿಚಾರಣೆ ಇನ್ನೂ ಕೂಡ ಬಾಕಿಯಾಗಿದೆ. ಬಿಜೆಪಿಯ ಮುಖಂಡ ಪ್ರತಾಪ್ ಸಿಂಹ ಅವರು ಈಗಾಗಲೇ ಕೋರ್ಟ್ನ ಕದವನ್ನು ತಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಭಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸಬಾರ್ದು, ಇದು ಹಿಂದೂಗಳ ಭಾವನೆಗೆ ಧಕ್ಕೆ, ನಮ್ಮ ಹಕ್ಕಿನ ಧಕ್ಕೆ ಎನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಕೂಡ ಮಾತಿನ ಚಕಮಕಿ ಮುಂದುವರಿತಾ ಇದೆ. ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬರೋಣ ಬನ್ನಿ. ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಲೀಗಲಿ ಕೋರ್ಟ್ ಅಲ್ಲಿ ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರಭಾವದ ಬಗ್ಗೆ ನಮ್ಗೆ ಏನು ಡೌಟ್ ಇಲ್ಲ ಸರ್. ಕೋರ್ಟ್ ಅಲ್ಲಿ ತೀರ್ಮಾನ ಮಾಡಲಿ. ಇಲ್ಲ, ಭಾನು ಮುಷ್ತಾಕ್ ಹತ್ರ ಕ್ಷಮೆಯಾಚನೆ ಮಾಡಿ. ಕ್ಯಾಮ್ರಾ ಹಿಡಿದ ತಕ್ಷಣ ದೆವ್ವ ಬಂದಂಗ ಆಡ್ತಾರೆ. ಭಾನು ಮುಷ್ತಾಕ್ ದಸರಾ ಉದ್ಘಾಟಿಸುವ ವಿಚಾರದ ಕಿಚ್ಚು ರಾಜಕೀಯ ಬಡಸಾಲೆಯಲ್ಲಿ ಆರುವ ಲಕ್ಷಣಗಳು ಕಾಣ್ತಿಲ್ಲ. ರಾಜ್ಯ ಸರ್ಕಾರದ ಆಯ್ಕೆಯನ್ನ ಪ್ರಶ್ನಿಸಿ ಇತ್ತೀಚೆಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೈಕೋರ್ಟ್ ಕದ ತಟ್ಟಿದ್ದಾರೆ. ಇದಕ್ಕೆ ಸವಾಲ್ ಹಾಕಿರೋ ಸಿಎಂ ಕೋರ್ಟ್ನಲ್ಲಿ ಫೈಟ್ ಮಾಡ್ತೀವಿ ಎಂದಿದ್ದಾರೆ. ಈ ಮಾತಿಗೆ ವ್ಯಂಗ್ಯವಾಡಿದ ಪ್ರತಾಪ್ ಸಿಂಹ ನಿಮ್ಮ ಪ್ರಭಾವದ ಬಗ್ಗೆ ಗೊತ್ತಿದೆ ಎಂದಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಸಿಎಂ ಅವರು ಪ್ರಚಾರಕ್ಕಾಗಿ ಮಾಡ್ತಿರ್ಬಹುದು ಎಂದಿದ್ದಾರೆ. ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಮತ್ತೆ ಲೀಗಲಿ ಕೂಡ ಕೋರ್ಟ್ ಅಲ್ಲಿ ಫೈಟ್ ಮಾಡಿ. ನೀವು ಯಾವ್ಯಾವ ಕೇಸನ್ನ ನೀವು ಮ್ಯಾನೇಜ್ ಮಾಡಿದ್ರಿ ಅಂತ ಗೊತ್ತು ಸರ್. ನಿಮ್ಮ ಜಾಣ್ಮೆ ಬಗ್ಗೆ ನಿಮ್ಮ ಪ್ರಭಾವದ ಬಗ್ಗೆ ನಮ್ಗೆ ಏನು ಡೌಟ್ ಇಲ್ಲ ಸರ್. ನೀವು ಎಂತೆಂಥ ಕೇಸ್ ಮೂಡದಲ್ಲಿ ಹಗಲ್ ದರೋಡೆ ಮಾಡಿರೋಂಥ ಸೈಟ್ಗಳನ್ನು ವಿಷಯದಲ್ಲೇ ನೀವು ಕ್ಲೀನ್ ಚಿಟ್ ತಗೊಂಡಂತವ್ರು. ಕೋರ್ಟ್ ಅಲ್ಲಿ ತೀರ್ಮಾನ ಮಾಡಲಿ. ಪಾರ್ಟಿ ನೆಗ್ಲೆಕ್ಟ್ ಆಗಿಬಿಟ್ಟಿದ್ದಾರಲ್ಲ, ಪ್ರಚಾರಕ್ಕೋಸ್ಕರ ಮಾಡಿದ್ದಾರೆ. ಇನ್ನು 2023ರ ಅರಶಿನ ಕುಂಕುಮದ ಬಾನು ಹೇಳಿಕೆಯನ್ನೇ ಬಿಜೆಪಿ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಈ ಮಾತಿಗೆ ಕ್ಷಮೆ ಕೇಳಿದ್ರೆ ಅರ್ಜಿ ವಾಪಸ್ ತಗೊಳ್ಳೋದಾಗಿ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಆದರೆ ಮಾಜಿ ಸಂಸದರು ಹತಾಶರಾದಂತಿದೆ ಅಂತಿದೆ ಕಾಂಗ್ರೆಸ್. ಇಲ್ಲ, ಭಾನು ಮುಷ್ತಾಕ್ ಹತ್ರ ಅಪಾಲಜೈಸ್ ಮಾಡಿಸಿ, ಕ್ಷಮೆಯಾಚನೆ ಮಾಡಿ, ನಾನು ಈಗಲೇ ವಾಪಸ್ ತಗೊಳ್ತೀನಿ. ಈ ಭಾಗದ ಮಾಜಿ ಸಂಸದರು ಅವರು ಹತಾಶರಾಗ್ಬಿಟ್ಟವ್ರೆ. ಕ್ಯಾಮ್ರಾ ಹಿಡಿದ ತಕ್ಷಣ ದೆವ್ವ ಬಂದಂಗ ಆಡ್ತಾರೆ. ಈ ನಡುವೆ ನಾಳೆ ಹಿಂದೂ ಜಾಗರಣ ವೇದಿಕೆಯಿಂದ ಚಾಮುಂಡಿ ಚಲೋಗೆ ಕರೆ ಕೊಟ್ಟಿದೆ. ಈ ಪಾದಯಾತ್ರೆಗೆ ನಗರ ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಿಸಿದ್ದಾರೆ. ವಿಎಚ್ಪಿಗೆ ಕೌಂಟರ್ ಆಗಿ ದಲಿತ ಮಹಾಸಭಾ ಭಾನು ಮುಷ್ತಾಕ್ ಬೆಂಬಲಿಸಿ ನಡಿಗೆ ಹಮ್ಮಿಕೊಂಡಿದೆ. ರಾಮ್, ಟಿವಿ9 ಮೈಸೂರು.